ತಿನ್ಬಿಡೋದಾ ಹಾಯ್ ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ನಾನು ನನ್ನ ಹಸ್ಬೆಂಡು ಇಬ್ಬರು ಸುಮ್ಮನೆ ರೋಡ್ ಮೈಸೂರನ್ನ ಸುತ್ತಾಡೋಣ ಅಂತ ಹೋಗ್ತಾಯಿದ್ದು. ಸೊ ಹಾಗೆ ಐಸ್ ಕ್ರೀಮ್ ತಿನ್ನೋಣ ಅಂತ ಹೋಗ್ತಾಯಿದ್ದು. ನೋಡಿ, ನಾನು ನನ್ನ ಹಸ್ಬೆಂಡ್ ಇಬ್ಬರು ಹೋಗ್ತಾಯಿದ್ದೀವಿ ಬೈಕಲ್ಲಿ. ನನಗೆ ಬೈಕು ನೈಟ್ ಹೊತ್ತಲ್ಲಿ ಬೈಕಲ್ಲಿ ರೈಡ್ ಹೋಗೋದು ಅಂದರೆ ತುಂಬ ಇಷ್ಟ. ಚೆನ್ನಾಗಿ ಸುತ್ತಾಡಬೇಕಂತ ತುಂಬ ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ನನಗೆ ಲಲಿತ್ ಮಹಲ್ ಪ್ಯಾಲೇಸಲ್ಲಿ ಲಲಿತ್ ಮಹಲ್ ಪ್ಯಾಲೇಸಲ್ಲಿ ನೈಟ್ ಹೊತ್ತಲ್ಲಿ ಒಂದು ಫುಲ್ಲು ರೋಡ್ ಪೂರ್ತಿ ಎಲ್ಲ ಥರನೂ ಫಾಸ್ಟ್ ಫುಡ್ಗಳು ಮತ್ತು ದೋಸೆ ಪ್ರತಿಯೊಂದು ಇರುತ್ತೆ. ನಿಮ್ಗೇನು ಬೇಕು ಅನಿಸುತ್ತೋ ಅವೆಲ್ಲ ತೊಗೊಬೋದು. ಸೊ ಅದಕ್ಕೆ ನಾನು ನನ್ನ ಹಸ್ಬೆಂಡ್ ಐಸ್ ಕ್ರೀಮ್ ತೊಗೊಳ್ಳೋಣ, ಕುಲ್ಫಿ ತೊಗೊಳ್ಳೋಣ ಅಂತ ಹೋಗ್ತಾಯಿದ್ದೋ. ಅಲ್ಲಿ ಕುಲ್ಫಿ ಸೂಪರಾಗಿರುತ್ತೆ, 30 ರುಪೀಸು. ಸೊ ಅದಕ್ಕೆ ಅಲ್ಲಿ ಹೋಗ್ತಾಯಿದ್ದೋ. ನೋಡಿ ಎಷ್ಟು ಜನ ಇದ್ದಾರೆ ನೋಡಿ. ಇಲ್ಲೇ ನಾವು ಕುಲ್ಫಿ ತೊಗೊಳ್ಳೋದು, ಬಟ್ ಅಲ್ಲಿ ಕುಲ್ಫಿ ಇರಲಿಲ್ಲ. ಅದಕ್ಕೆ ಡ್ರೈ ಗೋಬಿ ಪಕ್ಕದಲ್ಲಿ ಡ್ರೈ ಗೋಬಿ ಹಾಕ್ತಾಯಿದ್ರು, ಅಲ್ಲಿಗೆ ಹೋಗಿದ್ದು. ನಮ್ಮ ಹಸ್ಬೆಂಡ್ ಟೇಸ್ಟ್ ನೋಡ್ತಿದ್ದಾರೆ. ಟೇಸ್ಟ್ ನೋಡ್ಬಿಟ್ಟು ಹೇಳ್ತಿದ್ದಾರೆ ಚೆನ್ನಾಗಿದೆ ಅಂತ. ಬಟ್ ನನಗಂತೂ ಒಂಚೂರು ಇಷ್ಟ ಆಗಲಿಲ್ಲ. ಏನೋ ಬಜ್ಜಿ ತಿನ್ನೋಕೆ ಫೀಲ್ ಆಗ್ತಿತ್ತು. ಸೊ ಆಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ದೂರ ಹೋಗೋಣ, ಇನ್ನೊಂದು ಸ್ವಲ್ಪ ದೂರ ಸುತ್ತಾಡೋಣ ಅಂದ್ಕೊಂಡು ರೌಂಡ್ ಹೊಡಿಯೋಣ ಅಂದ್ಕೊಂಡು ಹೋಗ್ತಾಯಿದ್ದೋ. ನನ್ನ ಹಸ್ಬೆಂಡ್ ಆ ಕಡೆ ನೋಡಿ ಈ ಕಡೆ ನೋಡಿ, ಇದೇ ಪ್ಲೇಸು, ಇಲ್ಲೇ ಇರೋದು, ಅದು ಇಲ್ಲಿರೋದು ಅಂತ ನನಗೆ ಏನೋ ಒಂದು ಹೇಳ್ಕೊಂಡು ಹೋಗ್ತಾಯಿದ್ರು, ತೋರಿಸ್ತಾಯಿದ್ದೀನಿ ಅನ್ನೋ ಥರ. ಸೊ ಅದಕ್ಕೆ ಎಲ್ಲರೂ ಒಂದು ರೌಂಡ್ ಹೊಡ್ಕೊಂಡು ಸುತ್ತಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೋ. ಅದಕ್ಕೆ ರೌಂಡ್ ಹೊಡಿತಾಯಿದ್ದೀವಿ. ಅಲ್ಲೇ ಹತ್ತಿರದಲ್ಲಿ ಮನೆಗೆ ಹೋಗೋ ರೋಡಲ್ಲಿ ಗೋಲ್ಗಪ್ಪ ಮಾರ್ತಾಯಿದ್ರು. ಸೊ ಅಲ್ಲಿ ಗೋಲ್ಗಪ್ಪ ಅಂತೂ ಸೂಪರಾಗಿತ್ತು. ನನಗಂತೂ ಫಸ್ಟ್ ಟೈಮ್ ಅಲ್ಲಿ ತಿಂತಾರೋದ್ರಿಂದ ಏನೋ ಫಸ್ಟ್ ಟೈಮ್ ತೊಗೋತಿರೋದು, ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ ಅಂದ್ಕೊಂಡಿದ್ದೆ. ಬಟ್ ನಿಜ ಹೇಳ್ಬೇಕಂದ್ರೆ ಸೂಪರಾಗಿ ಮಾಡಿಕೊಟ್ರು. ಅಲ್ಲೇ ಫ್ರೆಶ್ ಆಗಿ ಎಲ್ಲ ತೆಗೆದು ಅಲ್ಲೇ ಎಲ್ಲ ಮಾಡಿ ಅಲ್ಲೇ ಕೊಡ್ತಾರೆ. ನನಗಂತೂ ತುಂಬ ಇಷ್ಟ ಆಯಿತು ಟೇಸ್ಟು. ಫಸ್ಟು ನನ್ನ ಹಸ್ಬೆಂಡ್ಗೆ ಟೇಸ್ಟ್ ಮಾಡೋದಕ್ಕೆ ಅಂತ ಕೊಟ್ಟೆ. ನನ್ನ ವೀಡಿಯೋ ಅಂತೂ ಮಾಡ್ಕೊಳ್ಳಿಲ್ಲ, ಅವ್ರ ವೀಡಿಯೋನೇ ಫಸ್ಟು ಮಾಡಿಕೊಂಡೆ ನಾನು. ಸೊ ಅದಕ್ಕಾಗಿ ಅವ್ರ ವೀಡಿಯೋ ಯಾಕೆ ನನಗೆ ಮಾಡ್ತಿದ್ರು, ನಿಮ್ಮದು ಮಾಡ್ತೀನಿ ಅಂತಿದ್ರು. ಚೆನ್ನಾಗಿದೆ ಅಂತ ಹೇಳ್ತಿದ್ರು. ಯಾರ್ಯಾರು ನನ್ನ ವೀಡಿಯೋಸ್ ನೋಡ್ತಿದ್ದಾರೋ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಹ್ಯಾಪಿ ಡೇ, ಬಾಯ್.